ಶಹಾಪುರದ ಪಟೇಲ್ ಕುಟುಂಬದಿಂದ ಅಭಿವೃದ್ಧಿಗೆ ಮತ್ತೊಂದು ಬೃಹತ್ ಕೊಡುಗೆ. ಕಾಂಪ್ಲೆಕ್ಸ್ ಉದ್ಘಾಟನೆ ಭವ್ಯವಾಗಿ ನೆರವೇರಿತು. ಶಹಾಪುರದ ಜನತೆಗೆ ಸದಾ ಮುಂಚೂಣಿಯಾಗಿರುವ ಪಟೇಲ್ ಕುಟುಂಬವು ಮತ್ತೊಂದು ಪ್ರಗತಿಪಥದ ಹೆಜ್ಜೆಯನ್ನು ಇಟ್ಟಿದೆ. ಸಾಮಾಜಿಕ ಸೇವೆ ಮತ್ತು ಜನತೆಗಾಗಿ ನಿರಂತರ ಪ್ರಯತ್ನಗಳಲ್ಲಿ ತೊಡಗಿಸಿಕೊಂಡಿರುವ ಈ ಕುಟುಂಬ ಈಗ ವಿ-ಕೇರ್ ಆಸ್ಪತ್ರೆ, ಎಸ್ ಪೆಟ್ರೋಲಿಯಂ ನಂತರ ಭವ್ಯವಾದ ಎನ್ಯಾ ಕಾಂಪ್ಲೆಕ್ಸ್ ಮೂಲಕ ಶಹಾಪುರದ ಅಭಿವೃದ್ಧಿಗೆ ಮತ್ತೊಂದು ಕೊಡುಗೆ ನೀಡಿದೆ. ಈ ಹೊಸ ಆಧುನಿಕ ಕಾಂಪ್ಲೆಕ್ಸ್ ಉದ್ಘಾಟನಾ ಸಮಾರಂಭವು ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆಗಳ ಸಚಿವರು ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಮಾನ್ಯ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ ಅವರ ಉದ್ಘಾಟನೆ ಮೂಲಕ ಜರುಗಿತು. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪವಿತ್ರತೆಯ ಸಾನ್ನಿಧ್ಯ. ಈ ಕಾರ್ಯಕ್ರಮದಲ್ಲಿ ಹಲವು ಪವಿತ್ರ ಧಾರ್ಮಿಕ ಗುರುಗಳು ಹಾಗೂ ಶ್ರೀಮಂತ ಪರಂಪರೆಯ ಸಜ್ಜಾದಾ ನಶೀನರು ಭಾಗವಹಿಸಿದ್ದರು. ಅವರ ಪವಿತ್ರ ಹಾಜರಾತು ಈ ಸಮಾರಂಭಕ್ಕೆ ವಿಶೇಷ ಗಂಭೀರತೆ ಮತ್ತು ಧಾರ್ಮಿಕ ಮಹತ್ವ ನೀಡಿತು. ಹದ್ರತ್ ಸೈಯದ್ ಶಾ ಕಲೀಮುಲ್ಲಾ ಹುಸೇನಿ ಸಜ್ಜಾದಾ ನಶೀನ್, ಜಲಾಲಿಯಾ ಗೋಗಿ ಶರೀಫ್. ಹದ್ರತ್ ಸೈಯದ್ ಶಾ ಇಸ್ಮಾಯಿಲ್ ಹುಸೇನಿ ಸಜ್ಜಾದಾ ನಶೀನ್, ಜಲಾಲಿಯಾ ಗೋಗಿ ಶರೀಫ್. ಹದ್ರತ್ ಸೈಯದ್ ಶಾ ಮುಜೀಬುದ್ದೀನ್ ಸರಮಸ್ತ್ ಸಜ್ಜಾದಾ ನಶೀನ್, ಬರ್ಗಾಯ ಅಸದುಲ್ ಓಲಿಯಾ ಸಗರ ಶರೀಫ್. ಸೈಯದ್ ಶಾ ಮಹಮೂದ್ ಹುಸೇನಿ ಖೋಸವಾರ್ ಸಜ್ಜಾದಾ ನಶೀನ್, ಬರ್ಗಾಯ ಹದ್ರತ್ ಶಾ ಅಕ್ಬರ್ ಹುಸೇನಿ ಖೋಸಾವರ್ ಪಹಾಡಿ ಶರೀಫ್. ಪೂಜ್ಯ ಶ್ರೀ ಗುರುಪಾದಪ್ಪ ಮಹಾಸ್ವಾಮೀಜಿ ಶ್ರೀ ಫಕೀರೇಶ್ವರ ಮಠ ಶಹಾಪುರ. ಪೂಜ್ಯ ಶ್ರೀ ಬಸಯ್ಯ ಸ್ವಾಮಿಗಳು ಶ್ರೀ ಚರಬಸವೇಶ್ವರ ಸಂಸ್ಥಾನ ಗದ್ದುಗೆ ಶಹಾಪುರ. ರಾಜಕೀಯ ಮತ್ತು ಸಾಮಾಜಿಕ ಮುಖಂಡರ ಸಮೂಹ ಉಪಸ್ಥಿತಿ. ಈ ಸಮಾರಂಭದಲ್ಲಿ ಇಜೇರಿ, ಜೇವರ್ಗಿ ಮತ್ತು ಶಹಾಪುರ ಪ್ರದೇಶದ ಹಲವಾರು ರಾಜಕೀಯ ನಾಯಕರು, ಸಮಾಜ ಸೇವಕರು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ಈ ವೇಳೆ ಅವರು ಪಟೇಲ್ ಕುಟುಂಬದ ಸಾಧನೆಗಳನ್ನು ಪ್ರಶಂಸಿ ಭವಿಷ್ಯದಲ್ಲಿ ಇನ್ನಷ್ಟು ಅಭಿವೃದ್ಧಿಯ ಕಾರ್ಯಗಳಿಗೆ ಶಕ್ತಿಯುತ ಆಶೀರ್ವಾದಗಳನ್ನು ನೀಡಿದರು. ಅಭಿನಂದನೆಗಳ ಸಂದೇಶ. ಸೈಯದ್ ಜಾಫರ್ ಪಟೇಲ್ ಸದರ್, ಮಸ್ಜಿದ್ಗೆ ಅಫ್ಜಲ್ ಖಾನ್ ಶಹಾಪುರ. ಸೈಯದ್ ಸಾದಿಕ್ ಪಟೇಲ್, ಸೈಯದ್ ಬಾಬಾ ಪಟೇಲ್ ನಗರಸಭೆ ಸದಸ್ಯರು ಶಹಾಪುರ. ಸೈಯದ್ ಪಾಷಾ ಪಟೇಲ್ ಕಾಂಗ್ರೆಸ್ ಮುಖಂಡರು. ಸೈಯದ್ ಚಾಂದ್ ಪಟೇಲ್ ವ್ಯವಸ್ಥಾಪಕ ನಿರ್ದೇಶಕರು, ವಿ-ಕೇರ್ ಹಾಸ್ಪಿಟಲ್. ಇವರು ಶಹಾಪುರದ ಅಭಿವೃದ್ಧಿಗೆ ತನ್ನ ಕೊಡುಗೆ ನೀಡಿದ ಪರಿಗೆ ಸಮಾನತೆಯಿಲ್ಲ ಎಂದು ಶ್ಲಾಘಿಸಿದರು.
ಬೆಳೆಯುತ್ತಿರುವ ಶಾಪುರ್ ನಗರದಲ್ಲಿ ಇವತ್ತಿನ ದಿವಸ ಎಂ.ಎ. ಪಟೇಲ್ ಕಾಂಪ್ಲೆಕ್ಸ್ ಉದ್ಘಾಟನೆಗೊಂಡು ಅನೇಕ ಮಳಿಗೆಗಳು ಇವತ್ತು ವ್ಯಾಪಾರಕ್ಕಾಗಿ, ವ್ಯಾಪಾರ ಚಟುವಟಿಕೆಗಾಗಿ ಅನೇಕ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ಈ ಕಾಂಪ್ಲೆಕ್ಸ್ ಉದ್ಘಾಟನೆಯಾಗಿದೆ. ಈಗಾಗಲೇ ಗುಲ್ಬರ್ಗದಿಂದ ನನ್ನ ಬೆಳಗುಂದಿ ಸಹೋದರರು ಬಂದು ಈಗ TVS ಶೋರೂಮ್ನ ಉದ್ಘಾಟನೆಗೊಂಡಿದೆ. ಅದರಂತೆ ಇಲ್ಲಿ ಬೇಕ್ರಿ ಮತ್ತು ರೆಸ್ಟೋರೆಂಟ್ ಇನ್ನಿತರ ಎಲ್ಲ ಮಳಿಗೆಗಳು ಕೂಡ ಈ ಕಾಂಪ್ಲೆಕ್ಸಲ್ಲಿ ಉಂಟು. ಈ ಬೆಳೆಯುತ್ತಿರುವ ಶಾಪುರಕ್ಕೆ ಇದು ಒಂದು ಕಳಶ ಇಟ್ಟಂತಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಸಂದರ್ಭದಲ್ಲಿ ಹೇಳಿ, ಮತ್ತು ಎಂ.ಎ. ಪಟೇಲ್ ಕಾಂಪ್ಲೆಕ್ಸ್ ಏನಿವತ್ತು ಮಾಲೀಕರಿದ್ದಾರೆ ಅವ್ರಿಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಅವರು ಸಂಪಾದಿಸಲಿ, ಎಲ್ಲರಿಗೂ ಇನ್ನೇ ಅನೇಕ ಇಂಥ ಮಳಿಗೆಗಳನ್ನು ಮಾಡಲಿ ಅಂತ ಆಶಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಶಹಾಪುರದ ಬೀದರ್ ಮತ್ತು ಶ್ರೀರಂಗಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ನೂತನವಾಗಿ ಎಂ.ಎ. ಪಟೇಲ್ ಕಾಂಪ್ಲೆಕ್ಸ್ ಮಾನ್ಯ ಸಚಿವರಾಗಿರ್ತಕ್ಕಂಥ ದರ್ಶನಾಪುರ ಸಾಹೇಬರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಪೂಜ್ಯ ಶ್ರೀಗಳ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಪಟೇಲ್ ಕುಟುಂಬ ಶಹಾಪುರದ ಸಾಹುಕಾರ ಮನೆತನ ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾಂಪ್ಲೆಕ್ಸ್ನಲ್ಲಿ ಬಹುಶಃ TVS ಶೋರೂಮ್ ಇದೆ, ಮತ್ತು ಸಸ್ಯಾಹಾರಿ ಹೋಟೆಲ್ ಇದೆ, ಮತ್ತು ಬೇಕರಿ ನಡೀತಾ ಇದೆ. ಜೊತೆಗೆ ಇನ್ನೂ ಅನೇಕ ಸಂಸ್ಥೆಗಳು, ಅನೇಕ ಇಲ್ಲಿ ಮಳಿಗೆಗಳು ಈ ಒಂದು ಕಾಂಪ್ಲೆಕ್ಸ್ನಲ್ಲಿ ನಡೀತಾ ಇವೆ. ಭಾಳ ಸಂತೋಷ. ಒಂದು ಬಿಸ್ನೆಸ್ಸನ್ನು ಹೆಂಗೆ ಬೆಳವಣಿಗೆ ಮಾಡಬೇಕು, ಅದನ್ನು ಜನ ಆಕರ್ಷಣೆಯಾಗಿ ಹೆಂಗೆ ಮಾಡಬೇಕಂಥದ್ದನ್ನು ನಮ್ಮ ಪಟೇಲ್ ಕುಟುಂಬ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಭಗವಂತನ ಆಶೀರ್ವಾದ, ಚರಬಸವೇಶ್ವರರ ಮತ್ತು ಅಲ್ಲಾನ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಈ ಸಂದರ್ಭದಲ್ಲಿ. ಬೀದರ್ ಬೆಂಗಳೂರು ರೋಡಿನಲ್ಲಿ ಇವತ್ತಿನ ದಿವಸ ನೂತನವಾಗಿ ನಿರ್ಮಿತಗೊಂಡಿರುವ, ಪ್ರಾರಂಭಗೊಂಡಿರುವ ಪಟೇಲ್ ಒಂದು ಕಾಂಪ್ಲೆಕ್ಸನ್ನು ಇವತ್ತಿನ ದಿವಸ ನಮ್ಮ ಮಾನ್ಯ ಸಣ್ಣ ಕೈಗಾರಿಕೆ ಸಚಿವರಾದ ದರ್ಶನಾಪುರ ಸಾಹೇಬರು ಬಂದು ಉದ್ಘಾಟನೆ ನೆರವೇರಿಸಿಕೊಟ್ಟಿದ್ದಾರೆ. ಭಾಳ ಸಂತೋಷ ಪಡುವಂಥ ವಿಷಯ. ಸದರಿ ಕಾಂಪ್ಲೆಕ್ಸಿನ ಮಾಲೀಕರಾದ ಪಟೇಲ್ ಏನದ ಹಳೆಯ ಮನೆ ತಂದವರು ಶಹಾಪುರದಲ್ಲಿ ಭಾಳ ಒಂದು ಐತಿಹಾಸಿಕ ಒಂದು ಏನದ ಹಳೆ ಶ್ರೀಮಂತಿಕೆಯಲ್ಲಿ ಬರುವಂಥ ಜನ. ಅವರು ಒಂದು ಒಳ್ಳೆಯ ಸಾಹಸ ಇವತ್ತಿನ ದಿವಸ. ಅವರು ಇವನಾದ 100 ಎಕರೆ ಜಮೀನುಗಳು ಇದ್ದರೂ ಕೂಡ ರೋಡಿಗೆ ಇವತ್ತಿನ ದಿವಸ ಒಳ್ಳೆಯ ಒಂದು ಕಾಂಪ್ಲೆಕ್ಸ್ ಮಾಡಿ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗಾಗಲಿ ಬೇರೆ ವ್ಯವಹಾರಸ್ಥರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಅದ್ರ ಸದುಪಯೋಗ ಹೋಗ್ಬೇಕು. ಆಮೇಲೆ ಏನದ ಕಾಂಪ್ಲೆಕ್ಸನ್ನು ಭಾಳ ಏನದ ಸರ್ವಿಸ್ ಆಗಿ ಚೆನ್ನಾಗಿ ಏನಾದ್ರು ಉಪಯೋಗ ಮಾಡಿಕೊಂಡು ಭಾಳ ನೇತವಾಗಿ ಪಟೇಲ್ ರೆಸ್ಟೋರೆಂಟ್ ವ್ಯವಹಾರ ಮಾಡ್ಬೇಕಂತ ವಿನಂತಿಸ್ಕೊಂಡು ನಾನು ಮಾತು ಮುಗಿಸ್ತೀನಿ.